ವೀಕ್ಷಕರೇ ನಮಸ್ಕಾರ ಎಲ್ರಿಗೂ. ಲಕ್ನೋ ಉತ್ತರ ಪ್ರದೇಶದ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಶೋಚನೀಯ ಪ್ರದರ್ಶನದ ಬೆನ್ನಲ್ಲೇ ಸರ್ಕಾರದಲ್ಲಿ ಬಿಕ್ಕಟ್ಟು ಶುರುವಾಗಿದೆ. ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ವಿರುದ್ಧ ಡಿಸಿಎಂ ಕೇಶವ್ ಪ್ರಸಾದ್ ಮೌರ್ಯ ಸೇರಿದಂತೆ ಅನೇಕ ನಾಯಕರು ಅಸಮಾಧಾನ ವ್ಯಕ್ತಪಡಿಸಿರುವುದಾಗಿ ವರದಿಯಾಗಿದೆ. ಇದರ ಬೆನ್ನಲ್ಲೇ ಲೋಕಸಭೆ ಚುನಾವಣೆ ಫಲಿತಾಂಶದ ಬಗ್ಗೆ ಬಿಜೆಪಿ ಪರಾಮರ್ಶೆ ನಡೆಸುತ್ತಿದೆ. ಉತ್ತರ ಪ್ರದೇಶದ ಬಿಜೆಪಿ ಘಟಕವು ಲೋಕಸಭೆ ಚುನಾವಣೆಯಲ್ಲಿನ ಹಿನ್ನಡೆಗೆ ಕಾರಣಗಳನ್ನು ವಿವರಿಸುವ ವಿಸ್ತೃತ ವರದಿಯನ್ನು ಪಕ್ಷದ ಕೇಂದ್ರ ನಾಯಕತ್ವಕ್ಕೆ ಸಲ್ಲಿಸಿದೆ. ಅಗ್ನಿಪಥ್ ಯೋಜನೆ ವಿರುದ್ಧದ ಆಕ್ರೋಶ. ರಾಜ್ಯದಲ್ಲಿನ ರಜಪೂತ ಸಮುದಾಯವು ವಿವಿಧ ಕಾರಣಗಳಿಂದ ಪಕ್ಷದ ವಿರುದ್ಧ ಅಸಮಾಧಾನಗೊಂಡಿರುವುದು, ಸರ್ಕಾರದ ಕುರಿತಾದ ಪಕ್ಷದ ಕಾರ್ಯಕರ್ತರ ಅತೃಪ್ತಿ ಮುಂತಾದ ಕಾರಣಗಳನ್ನು ಉತ್ತರ ಪ್ರದೇಶ ರಾಜ್ಯ ಘಟಕದ ಬಿಜೆಪಿ ಅಧ್ಯಕ್ಷ ಭೂಪೇಂದ್ರ ಚೌಧರಿ ಅವರು ಪಟ್ಟಿ ಮಾಡಿದ್ದಾರೆ. ಉತ್ತರ ಪ್ರದೇಶದ 80 ಲೋಕಸಭಾ ಕ್ಷೇತ್ರಗಳಲ್ಲಿನ ಸುಮಾರು 40,000 ಬಿಜೆಪಿಯ ಕಾರ್ಯಕರ್ತರ ಅಭಿಪ್ರಾಯಗಳನ್ನು ಆಧರಿಸಿ ಚೌಧರಿ ಅವರು 15 ಪುಟಗಳ ವರದಿ ಸಿದ್ಧಪಡಿಸಿದ್ದಾರೆ. ಈ ಬಗ್ಗೆ ದಿಲ್ಲಿಯಲ್ಲಿ ಹೈಕಮಾಂಡ್ ಚರ್ಚೆ ನಡೆಸಿದರೆ ಚೌಧರಿ ಅವರು ಪ್ರಧಾನಿ ನರೇಂದ್ರ ಮೋದಿ, ಗೃಹ ಸಚಿವ ಅಮಿತ್ ಶಾ ಹಾಗೂ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ.ಪಿ. ನಡ್ಡಾ ಅವರ ಜೊತೆ ಸುದೀರ್ಘ ಸಮಾಲೋಚನೆ ನಡೆಸಿದ್ದಾರೆ. 80 ಸೀಟುಗಳ ಉತ್ತರ ಪ್ರದೇಶದಲ್ಲಿ 2019ರಲ್ಲಿ ಬಿಜೆಪಿ 62 ಸ್ಥಾನಗಳಲ್ಲಿ ಗೆಲುವು ಸಾಧಿಸಿತ್ತು. ಆದರೆ 2024ರ ಚುನಾವಣೆಯಲ್ಲಿ INDIA ಬ್ಲಾಕ್ 43 ಸೀಟುಗಳನ್ನು ಗೆದ್ದರೆ ಬಿಜೆಪಿ ಬಲ ಕೇವಲ 33ಕ್ಕೆ ಕುಸಿದಿದೆ. ಪಶ್ಚಿಮ ಯುಪಿ, ಬ್ರಾಜ್, ಕಾನ್ಪುರ್, ಬುಂದೇಲ್ಖಂಡ್, ಅವಧ್, ಗೋರಖ್ಪುರ್ ಮತ್ತು ಕಾಶಿ ಹೀಗೆ ರಾಜ್ಯದ ಎಲ್ಲ 6 ವಲಯಗಳಲ್ಲಿ ಬಿಜೆಪಿ ಮತ ಹಂಚಿಕೆ ಪ್ರಮಾಣ ಕನಿಷ್ಠ 8% ಕುಸಿದಿದೆ ಎಂದು ವರದಿ ತಿಳಿಸಿದೆ. ಮುಖ್ಯವಾಗಿ ಪಶ್ಚಿಮ ಹಾಗೂ ಕಾಶಿ ಪ್ರದೇಶಗಳಲ್ಲಿ ಬಿಜೆಪಿ ಹೀನಾಯ ಪ್ರದರ್ಶನ ಕಂಡಿದೆ. ಈ ಭಾಗದ 28 ಸ್ಥಾನಗಳಲ್ಲಿ 8 ಕಡೆ ಮಾತ್ರ ಜಯ ಸಿಕ್ಕಿದೆ. ಬ್ರಾಜ್ನಲ್ಲಿ 13ರಲ್ಲಿ 8 ಕಡೆ ಗೆಲುವು ಕಂಡಿದೆ. ಗೋರಖ್ಪುರ ಪ್ರದೇಶದ 13ರಲ್ಲಿ 6 ಸ್ಥಾನಗಳಲ್ಲಿ ಮಾತ್ರ ಸಮಾಧಾನ ದೊರಕಿದೆ. ಅವಧ್ನಲ್ಲಿ 16 ಸೀಟುಗಳಿದ್ದು ಬಿಜೆಪಿಗೆ ಸಿಕ್ಕಿರುವುದು 7 ಮಾತ್ರ. ಕಾನ್ಪುರ್, ಬುಂದೇಲ್ಖಂಡದಲ್ಲಿ ತನ್ನ ಹಾಲಿ ಸೀಟುಗಳನ್ನು ಉಳಿಸಿಕೊಳ್ಳಲು ಕಮಲ ಪಕ್ಷ ವಿಫಲವಾಗಿದೆ. ಇಲ್ಲಿ 10ರಲ್ಲಿ 4 ಸ್ಥಾನ ದೊರಕಿದೆ. ಮುಂದೆ ಏನಾಗುತ್ತಂತ ಕಾದು ನೋಡೋಣ ವೀಕ್ಷಕರೇ. ಮತ್ತೆ ಸಿಕ್ಕೋಣ ಮುಂದಿನ ವಿಡಿಯೋದಲ್ಲಿ. ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.